ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ದೇವರ ಭಯವೇ ಜ್ಞಾನಕ್ಕೆ ಮೂಲವು, ದೇವರಿಗೆ ಭಯಪಡುವುದರಿಂದ ನಮಗುಂಟಾಗುವ ಫಲಗಳ ಕುರಿತು ಪ್ರಸಂಗಗಳನ್ನು ನಾವು ಕೇಳಿಸ್ಕೊಳ್ಳೋಕೆ ಹೋಗ್ತೇವೆ. ಖಂಡಿತವಾಗಿ ನೀವು ವೀಕ್ಷಿಸಿರಿ, ಆನಂದಿಸಿರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡೋರಾಗಿದ್ದಾರೆ. ಆ ಲೆವೆಲ್ ಬರಬೇಕಾದ್ರೆ ಆ ಜ್ಞಾನ ನನಗೆ ನಿಂತು ಬರಬೇಕು. ಪ್ರೇಯರ್ ಮಾಡಿ, ಅಷ್ಟೇ ಪ್ರೇಯರ್ ಮಾಡಿ. ಅದಕ್ಕೆ ದೇವ್ರು ಕೇಳಿದ್ರು. ದೇವ್ರು ಕೇಳಿದ್ರೆ ಖಂಡಿತವಾಗಿ ದೇವ್ರು ಕೊಡ್ತಾರೆ ಪ್ರೇಯರ್. ಯಾವ ಜ್ಞಾನ? ದೇವ್ರಿಗೆ ಭಯಪಡುವ ಜ್ಞಾನ. ಸೋ ದಟ್ ನಿಮ್ಮನ್ನು ಯಾರು ಎನ್ಕರೇಜ್ಮೆಂಟ್ ಮಾಡಬೇಕು, ಯಾರ ಎನ್ಕರೇಜ್ಮೆಂಟು ನನಗೆ ನಿಮಗೆ ಅವಶ್ಯಕತೆ ಇಲ್ಲ, ಆದರೆ ಎನ್ಕರೇಜ್ಮೆಂಟ್ ಕೊಟ್ಟರೆ ಒಳ್ಳೆಯದು. ಕೊಡದೆ ಹೋದರೆ ನಮಗೆ ಪವಿತ್ರಾತ್ಮ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಪವಿತ್ರಾತ್ಮ ನಮ್ಮನ್ನು ಬಲಪಡಿಸ್ತಾರೆ. ಪವಿತ್ರಾತ್ಮ ಹೇಳ್ತಾರೆ, ದೇವರು ಮಾತುಗಳಿದೆ, ನಿನ್ನನ್ನು ಹೆಚ್ಚಿಸ್ತಾರೆ. ಹಾಗಾದರೆ ಯಾರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಎಜುಕೇಷನ್ನಲ್ಲಿ ನೀವು ಹೆಚ್ಚಬೇಕಂತ ಇದ್ರು, ದೇವರೇ ಆ ಭಯ ನನಗೆ ಕೊಡಪ್ಪ, ಆ ರೆಸ್ಪೆಕ್ಟ್ ನನಗೆ ಕೊಡು ದೇವರೇ ಅಂತ ಹೇಳಿ ಖಂಡಿತವಾಗಿ ದೇವರು ಕೊಡ್ತಾರೆ. ಎರಡನೇದಾಗಿ ಈ ಕಡೆ ಸಿಮಿಯೋನ್ ಅಂತೆಯಪ್ಪ, ಸಿಮಿಯೋನದು ಎರಡನೇದಾಗಿ ದೇವರ ಭಯದಿಂದ ನಮ್ಗೆ ಉಂಟಾಗುವ ಎರಡನೇ ವಾಕ್ಯ ನನಗೆ ಬೇಕು. ಜ್ಞಾನೋಕ್ತಿ 1:7. ಸರಿ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನ ಮತ್ತು ಶಿಕ್ಷೆಯನ್ನ ಅಸಡ್ಡೆ ಮಾಡ್ತಾರೆ. ಜ್ಞಾನ ಅನ್ನೋದು ಒಂದು ಪವರ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ಜ್ಞಾನ ಕೆಲಸ ನಾವು ಹೇಳ್ತೀವಲ್ಲ, ದೇವರು ಯಾಕೆ ಕಾಪಾಡಬಾರ್ದಾಗಿತ್ತು? ಇವಾಗ ಫಾರ್ ಎಕ್ಸಾಂಪಲ್, ಹುಡುಗ ಪಾಪ ನೀರಿನಲ್ಲಿ ಪಾಪ ಬಿಡಲ್ಲ, ಯಾಕೆ ದೇವರು ಕಾಪಾಡಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ. ಬಟ್ ದೇವರು ನನಗೆ ನಿಮಗೆ ಜ್ಞಾನ ಕೊಟ್ಟಿದ್ರು, ನೀರನ್ನು ಹೋಗಬೇಡ ಅಂತ. ಜಸ್ಟ್ ಥಿಂಕ್ ಅಬೌಟ್. ಯಾರೋ ಒಬ್ರು ಹೇಳ್ತಾ ಇದ್ರು, ಒಂದು ಭಾನುವಾರ ಅಲ್ಲಿ ವಯರ್ ಇದೆ, ವಯರ್ ಅದರ ಮೇಲೆ ನೀರು ಬಿದ್ದಿದೆ. ಯೇಸ್ವಾಮಿ ನಮಗೆ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾಳೆ ಅಮ್ಮ. ಇನ್ಫ್ಯಾಕ್ಟ್ ನಾನೇ ದೀಕ್ಷಾ ಸ್ನಾನ ಕೊಟ್ಟಿದ್ದೆ. ಬಟ್
ಬಟ್ ಭಾನುವಾರನೇ ಏನಾಯ್ತು ಪಾಪ ಮೇಲೆ ನೀರು ನೀರಾಗ್ತದೆ. ಸೊ ಕರೆಂಟ್ಗೂ ಮತ್ತು ನೀರಿಗೂ ಏನು ಹೇಳಿ ಸ್ವಲ್ಪ ಭಾಳ ಭಾನುವಾರ ದೇವರನ್ನ ಕಾಪಾಡ್ತಾರೆ ಅಂತೇಳಿ ಹೋಗಿ ನೀರಿಲ್ಲ ಇಲ್ಲ ಓಕೆ ಸರ್ ಹಿಂಗೆ ಹಿಡಿದ್ರು ಹಂಗೆ ಹಿಡ್ಕೊಂಡು ಪಾಪ ದೇವರ ಬಳಿಗೆ ಹೋದ್ರು. ಏನು ಹೇಳ್ತೀನಂದ್ರೆ ಪಾಪ ನಾನು ಕಂಟಿನ್ಯೂ ಮಾಡ್ತಾ ಇಲ್ಲ, ಬಟ್ ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಜ್ಞಾನ. ನೀರಿದೆ ಅದು ಮುಟ್ಟಬಾರ್ದು. ಈಗ ನಾವು ಪ್ರಶ್ನೆ ಕೇಳ್ತೀವಿ, ಯಾಕೆ ದೇವರು ಕಾಪಾಡಿಲ್ಲ ಆಕೆನ ನಾವು ಕೇಳ್ತೀವಿ. ಬಟ್ ದೇವ್ರ ಜ್ಞಾನ ಕೊಟ್ಬಿಟ್ಟಿದಾರಲ್ಲ ಆಲ್ರೆಡಿ ನನಗೆ ನಿಮಗೆ. ಯೋಚನೆ ಮಾಡಿ, ದೇವರು ನನಗೆ ನಿಮಗೆ ಆಲ್ರೆಡಿ ಜ್ಞಾನ ಕೊಡ್ತಾರೆ. ಸೊ ಎಲ್ಲರೂ ಗಮನ ಇಡಿ, ಇಲ್ಲಿ ಎರಡನೇದು ಫಲ ರಾಜೇಂದ್ರ ಹೋದು ಎರಡನೇ ಫಲ ಜ್ಞಾನ ಮತ್ತು ತಿಳುವಳಿಕೆಗೆ ಮೂಲ ಎಂಬುದಾಗಿ ನಾವು ನೋಡ್ತೀವಿ. ಇಟ್ ಈಸ್ ಬಿಗಿನಿಂಗ್ ಆಫ್ ವಿಸ್ಡಮ್ ಅಂಡ್ ನಾಲೆಡ್ಜ್ ಅಲ್ವಾ? ಜ್ಞಾನ ಮತ್ತು ತಿಳುವಳಿಕೆಗೆ ಮೂಲವೇ ಎರಡನೇ ಫಲ. ಓಕೆ, ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಆದರೆ ಅದನ್ನ ಕ್ರಿಯೆ ಹಾಕೋದೆ ಏನು? ತಿಳುವಳಿಕೆಗೆ ಮೂಲ ಅಂದರೆ ಹೌ ಟು ಯೂಸ್ ಜ್ಞಾನ ಈಸ್ ತಿಳುವಳಿಕೆ. ಓಕೆ, ಸ್ವಲ್ಪ ನಂದು ಕನ್ನಡ ಇಂಗ್ಲೀಷು ಹೇಗೋ ಇರ್ಬೋದು. ಓಕೆ, ಜ್ಞಾನ ಇದೆ, ಬಟ್ ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ದೇವರು ನನಗೆ ನಿನಗೆ ಕೊಡುವಂಥ ಪವರ್ ತಿಳುವಳಿಕೆ. ಸೊ ಜ್ಞಾನ ಮತ್ತು ಆದರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದೇ ನಾಲೆಡ್ಜ್. ಓಕೆ, ಅದು ನನಗೆ ನಿನಗೆ ಬರಬೇಕಾದ್ರೆ ದೇವರು ಏನು ಮಾಡ್ತಾರೆ? ನನಗೆ ನಿನಗೆ ಬರಬೇಕಾದ್ರೆ ದೇವರು ಜ್ಞಾನದ ಬಗ್ಗೆ ನಾನು ಮಾತಾಡಬೇಕಾದ್ರೆ ಎಲ್ಲರೂ ನಮ್ಮ ಪ್ರಿಯ ದೇವರು ಮಾಡ್ತಾರೆ. ಕೆಲವು ಸಲ ನಮ್ಮ ಜೀವನದಲ್ಲಿ ನಾವು ಪವರ್ ಜ್ಞಾನ ಉಪಯೋಗಿಸಲ್ಲ. ಜ್ಞಾನ ದೇವರಿಗೆ ಜ್ಞಾನ ಕೊಟ್ಟಿದ್ದಾರೆ, ಬಟ್ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋ ತಿಳುವಳಿಕೆ ನನಗೆ ನಿಲ್ಬೇಕಾದ್ರೆ ಜ್ಞಾನ ಉಪಯೋಗಿಸ್ಬೇಕು. ಆ ಜ್ಞಾನ ಉಪಯೋಗಿಸ್ಬೇಕಾದ್ರೆ, ಜ್ಞಾನ ದೇವರು ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಬೇಕಾದ್ರೆ ನನಗೆ ನಿಮಗೆ ದೇವರ ಭಯ ಬೇಕು. ಎಷ್ಟೋ ಯವನಸ್ಥರಲ್ಲಿ ಇದ್ದೀರಾ, ನಿಮಗಿದ್ದು ಎಷ್ಟೋ ಜೀವ ಇದೆ, ನಿಮ್ಗೆ ಎಷ್ಟೋ ಏನೇನೋ ಕಾರ್ಯಗಳನ್ನ ನಿಮಗೆ ಲೋಕದಲ್ಲಿ ಸಾಧಿಸಬೇಕಾಗಿದೆ, ಮಾಡಬೇಕಾಗಿದೆ. ಯವನಸ್ಥ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಕಳು, ನೀವು ಓದಬೇಕಾಗಿದೆ. ನಿಮ್ಮ ಅಪ್ಪ ಅಮ್ಮ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ರಾತ್ರಿ ಹಗಲು ಅನ್ನೋದೇ ಭಾಳ ಕಷ್ಟಪಟ್ಟು ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಯವನ ಜೀವಿತವನ್ನು ಯಾವುದೇ ರೀತಿಯಲ್ಲಿ ಸ್ಪೀಡ್ ಕಿಲ್ಸ್, ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಬಂದಿದೆ. ಗಾಡಿ ಮೇಲೆ ಕುತ್ಕೊಂಡ್ರೆ ಹಿಂಗೆ ಮಾಡ್ಬೋದು. ಮಾತ್ರವಲ್ಲದೆ ಆಕ್ಸಿಲರೇಟ್ರು ಇದರಲ್ಲಿ ಇರ್ತಾರೆ, ಯಾವುದರಲ್ಲಿ ಕಾರಲ್ಲಿ ಎತ್ತಿಂಗ್ ಓದಿಬೇಡಿ. ವೆಯ್ಟ್ ವೆಯ್ಟ್ ವೆಯ್ಟ್, ನಿಧಾನ ನಿಧಾನ. ನಿಮ್ಮನ್ನು ನಂಬಿಕೊಂಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ, ನಿಮಗೆ ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನು ಎಷ್ಟು ಥರ ಬೆಳೆಸಿದಾರಲ್ಲ. ಯವನ ಪ್ರಾಯ ಇನ್ನೂ ನಿಮಗೆ ಎಷ್ಟೋ ಏಜ್ ಇರಬೇಕು. ಕೀರ್ತನೆಯಲ್ಲಿ 90ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಒಂದೇ ಒಂದು ಕೀರ್ತನೆ ಮೋಶೆ ಬರಬೇಕು, 90. ಅದರಲ್ಲಿ ಮೋಶೆ ಹೇಳ್ತಾ ನಮ್ಮ ದಿನಗಳನ್ನು ನಾವು ಕೊಂಚವೆಂದು ಎನಿಸಿಕೊಳ್ಳುವಾಗ ನಮಗೆ ಕಲಿಸುವ ಅದರಿಂದ ಜ್ಞಾನದ ಹೃದಯವನ್ನು ಪಡ್ಕೊಳ್ತೀವಿ. ಮನುಷ್ಯನ ಆಯುಸ್ಸು 70, ಬಲ ಹೆಚ್ಚಿದರೆ 80 ಹಾಗೆ ಬರ್ತಾನೆ. ಬಟ್ ದೇವರು ಹೇಳಿಲ್ಲ ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80 ಅಂತ ದೇವರು ಹೇಳಿಲ್ಲ. ದೇವರು ಹೇಳಿದ್ದು 120 ವರ್ಷ. ಸರಿನಾ? ಎಲ್ಲರೂ ದೇವರೇ ಬಾಯಿಂದ ಹೇಳಿದರೆ 120 ವರ್ಷ. ಬಟ್ 70, 80 ಅಂದರೆ ಅಲ್ಲಿ ಮೋಶ ಹೇಳ್ತಾರೆ ಅಂದರೆ 120 ವರ್ಷ ದೇವರು ಕೊಟ್ಟಿದ್ರು. ಆದರೆ ಇವರೆಲ್ಲ ದೇವರು ಅವಿಧೇಯರಾಗಿ ಚೆನ್ನಾಗಿ ತಮ್ಮನ್ನು ನೋಡ್ಕೊಳ್ತೇನೆ 70, 80ಕ್ಕೆ ಅರಣ್ಯದಲ್ಲಿ ಇವರು ತಗೊಳ್ತಾ ಇದ್ದಾರಲ್ಲ ಅಂತ ಮೋಶೆ ಅಲ್ಲಿ ಸ್ವಲ್ಪ ಬೇಜಾರು ಬರೆಯೋದು ಆ ವಾಕ್ಯ. ಮನುಷ್ಯನ ಆಯುಷ್ಯ ಮಕ್ಕಳೇ, ಎಲ್ಲ ಮನಸ್ಸಿನ ಮಕ್ಕಳೇ, ಅದರಿಂದ ಗಾಡಿ ಭಾಳ ಹುಷಾರಾಗಿದೆ. ಎಲೆಕ್ಟ್ರಿಕ್ಕು, ಬೆಂಕಿ, ನೀರು ಹುಷಾರಾಗಿದೆ, ಗ್ಯಾಸ್ ಸ್ಟವ್ ಹುಷಾರಾಗಿದೆ. ಇದೆಲ್ಲ ನಾನು ನೀವು ಕಲಿಬೇಕಾದ ಜ್ಞಾನ. ಓಕೆ, ಲಿಸನ್ ಟು ಯುವರ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗಳಿಗೆ ನಿಮಗಿಂತ ಬುದ್ಧಿ ಇದೆ. ನಾನು ಕೆಲಸ ನನ್ನ ಅಂಗಡಿ ಕೆಲಸ ಅಂತ ಹೇಳ್ಬೋದು. ಎಷ್ಟೋ ಮಕ್ಕಳು ಏನು ಮಾಡ್ತಾರೆ ಗೊತ್ತಾಗಿತ್ತು, ನಾಲ್ಕು ಡಿಗ್ರಿ ನೀವು ಓದಿದೆಯಾ, ನೇಮ್ ಸರ್ವಿಲ್ಲ,
ಇಂಗ್ಲೀಷ್ ಮೀಡಿಯಂ, ಹೈಟೆಕ್ ಇಂಗ್ಲೀಷ್ ಮೀಡಿಯಂ ಓದ್ತೀಯಪ್ಪ, ಎಕ್ಸಲೆಂಟ್ ಕೊಡ್ತೀಯಾ? ಎಲ್ಲರೂ ಗಮನ ಇಡಿ. ಈಗ ಮೊನ್ನೆ 7 ಮಕ್ಕಳು ಅವರು ಗಾಡಿ ತಗೊಂಡು ಹೊಟ್ಟೆ ಬೆಳಿಗ್ಗೆ ಒಬ್ಬರು CSI ಚರ್ಚ್ ಹುಡುಗ, ಇಲ್ಲೇ ಕಾಮನಹಳ್ಳಿ, ಅವನು ಅದರಲ್ಲಿ, ಅವನು VBS ಹುಡುಗ, ನಮ್ಮ KSM VBS ಹುಡುಗ, ಅವನು ಸಹ ಈ ಗ್ರೂಪಲ್ಲಿ ಹೋಗ್ತಾನೆ. ಪಾಪ ಅವನು ಅದೆಲ್ಲ 17, 16 ವಯಸ್ಸು. ಯಾಕೆ? ಸ್ಪೀಡ್, ಫಾಸ್ಟ್. ಸರಿ, ಇನ್ನೊಬ್ಬ ಅವರಿಬ್ಬರು ಮಕ್ಕಳ ಅಂಕರಾಜ್, 4 ಅಂಕರಾಜ್ ಬರ್ತಾ ಇತ್ತು. ಸ್ವಿಫ್ಟ್ ಡಿಸೈರ್, ಸ್ವಿಫ್ಟ್ ನಮಗೆ ಗಾಡಿ ಹೆಸರುಗಳೇ ಗೊತ್ತಾಗಲ್ಲ. ಡಿಸೈರ್ ಪಕ್ಕ ಡಿಸೈರ್, ಬಟ್ ಅದು DIZSI ಅಲ್ಲ. ಸರಿ, ಇವರು ಏನು ಮಾಡೋರೆ, ಒಂದು ಲಾರಿ ನಿಂತಿದೆ. ಲಾರಿ ನಿಂತಿರ್ಬೇಕಾದ್ರೆ ಗೊತ್ತಿಲ್ಲ, ನಮಗಿಂತ ಏನು ಒಂದು 15 ನಿಮಿಷ ಮುಂಚೆ ಹೋಗಿದ್ದಾನೆ ಕಾಣುತ್ತೆ. ಇಬ್ಬರು ಮಕ್ಕಳು ಇತ್ತು, ಏನೋ ಮೊಬೈಲ್ ನೋಡ್ತಾ ಇದ್ದಾರೆ. ನೋಡಿ, ಗಾಡಿ ಓಡಿಸಿದ್ದಾರೆ ಮೊಬೈಲ್. ನಾನಂತೂ ಆ ಕಡೆ ಹಾಕ್ಬಿಡ್ತೀನಿ ಮೊಬೈಲ್. ಯಾರಾದ್ರೂ ರಿಂಗ್ ಮಾಡು, ಯಾರಾದ್ರೂ ಮೊಬೈಲ್ ನೋಡೋಣ. ಇಲ್ಲ ಮಧ್ಯಾಹ್ನ 4, 5 ಗಂಟೆಗೆ, ಅದು ದೊಡ್ಡ ರೋಡಮ್ಮ, ಅಲ್ಲಿಂದ ಅಲ್ಲಿವರೆಗೆ ರೋಡ್. ಮಕ್ಕಳು ಕೂತವ್ರು ತಗೊಂಡೋಗಿ ಏನೋ ಏನು ಮಾಡುತ್ತೆ, ಮೊಬೈಲ್ ನೋಡೋದು ತಗೊಂಡೋ ಗಂಟೆ ಹೊಡೆದ್ಬಿಟ್ಟ. 3 ಸ್ವಾಮಿ, ಯೋಚನೆ ಮಾಡಿ ನೋಡಿ. ನಾವು ಕೆಲವು ಸಲ ನಮ್ಮ ಕೊಟ್ಟಿರೋ ಜ್ಞಾನ ಉಪಯೋಗಿಸ್ಬೇಕು. ಸೊ ಮಕ್ಕಳೇ, ಪ್ಲೀಸ್ ನೀವೆಲ್ಲರೂ ನಾನು ಬೇಡ್ಕೊಳ್ತೀನಿ, ತಂದೆ ತಾಯಿಗಳು ಕೆಲವು ಸಲ ನಿಮಗೆ ಗಾಡಿ ಕೊಡೋದೇ ಇರೋದು ಒಳ್ಳೆಯದು. ತಂದೆ ತಾಯಿಗಳು ಎಲ್ಲಿ ಹೋಗ್ತೀಯಾ ಅಂತ ಕೇಳೋದು ಒಳ್ಳೆಯದೇ. ತಂದೆ ತಾಯಿಗಳು ಸ್ಪೀಡಾಗಿ ಓಡಿಸ್ಬೇಡ ಅಂತ ಹೇಳೋದು ಒಳ್ಳೆಯದೇ. ತಂದೆ ತಾಯಿಗಳು ನಿಧಾನಕ್ಕೆ ಓಡಿಸು ಅಂತ ಹೇಳೋದು ಒಳ್ಳೆಯದೇ. ಸೊ ಹೀಗಾಗಿ ಸರಿ ಆಯಿತು, ನಿಧಾನಕ್ಕೆ ಹಂಗೆ ಹೇಳ್ರಿ. ಏನು ನಿಮ್ಮ ಅವಡವಳು చెప్తానే ఉంటాము, ఏమి ನೀನು ಮದುವೆ ಆಗೋವರೆಗೂ ನಿನ್ನ ಹೇಳ್ತಾನೆ ಇರ್ತಾನೆ ತಂದೆ ತಾಯಿ. ಆಮೇಲೆ ನಿಮ್ಮ ಗಂಡ ಕೊಡ್ತಾರೆ, ನಿಮ್ಮ ಹೆಂಡತಿ ನೋಡ್ಕೊಡ್ತಾರೆ, ಅಲ್ಲಿವರೆಗೂ ಅವ್ರು ಜವಾಬ್ದಾರಿ. ಅದನ್ನು ಬಿಟ್ಟು ಅದಾದಮೇಲೆ ಜೋರಾಗಿ ಓಡಿಸ್ಕೊಂಡಿರ್ತಾರೆ, ಸ್ಟೈಲಾಗಿ ಓಡಿಸ್ಕೊಂಡಿರ್ತಾರೆ. ನಿಧಾನ ಯೂಸ್ ಯೋರ್ ಬ್ರೈನ್. ನನಗೆ ನಿಮಗೆ ದೇವರು ಜ್ಞಾನ ಕೊಟ್ಟಿದ್ದಾರಲ್ಲ, ಅದು ಯೂಸ್ ಮಾಡಿ. ಸೊ ಹೀಗಾಗಿ ಎಷ್ಟೋ ಜನಕ್ಕೆ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಅದು ಆಶೀರ್ವಾದ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ಈ ಒಂದು ಪ್ರಸಂಗ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತೆಂಬುದಾಗಿ. ಮುಖ್ಯವಾಗಿ ಈಗ ಪರೀಕ್ಷೆ ಬರ್ತಾ ಇರುವಂಥ ಎಷ್ಟೋ ಮಕ್ಕಳು, ಸ್ಟೂಡೆಂಟ್ಸ್ಗಳಿದ್ದಾರೆ. ನಿಜವಾಗಲೂ ನಮಗೆ ಜ್ಞಾನ ಬೇಕು. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹೀಗಾಗಿ ನಮಗೆ ಜ್ಞಾನ ಮತ್ತು ತಿಳುವಳಿಕೆಗೆ ಮೂಲ ದೇವರ ಭಯವೇ ಎಂಬುದಾಗಿ ನಾವು ನೋಡ್ತೇವೆ. ಹೀಗಾಗಿ ದೇವರಿಗೆ ಭಯಪಡುವಂಥ ಒಂದು ಆತ್ಮ ಕರ್ತನು ನಮಗೆ ಕೊಡಲಿ. ಯಾರಿಗಾದರೂ ಆತ್ಮಿಕ ಜೀವಮಾನದಲ್ಲಿ ನಾವು ದೇವರಿಗೆ ಭಯಪಡುವುದಕ್ಕೆ ಕಷ್ಟ ಇದ್ದರೆ ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ಮುಖ್ಯವಾಗಿ ಎಷ್ಟೋ ಮಕ್ಕಳು ದೇವರೇ ಸ್ವಾಮಿ ಇವತ್ತು ಈ ದಿನಗಳಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಒಬ್ಬೊಬ್ಬರಿಗೂ ನೀ ಕೃಪೆಯನ್ನು ದಯಪಾಲಿಸಪ್ಪ. ಎಷ್ಟೋ ಮಕ್ಕಳಿಗೆ ದೇವರೇ ಜ್ಞಾನ ತಿಳುವಳಿಕೆ ಕಡಿಮೆ ಆಗಿದೆ. ಅವರಿಗೆ ಜ್ಞಾನ ತಿಳುವಳಿಕೆಯನ್ನು ನೀನು ಹೆಚ್ಚಿಸು ಸ್ವಾಮಿ. ದೇವರೇ, ಯಾರನ್ನೂ ನೀನು ಕೈ ಬಿಡಬೇಡ ತಂದೆಯಾದ ದೇವರೇ ಸ್ವಾಮಿ. ಮಕ್ಕಳೆಲ್ಲರೂ ಚೆನ್ನಾಗಿ ಬರೆದು ಪಾಸ್ ಆಗಬೇಕಾದ್ರೆ ಹೆಚ್ಚಿನ ಜ್ಞಾನ ಯಾವುದೆಂಬುದಾಗಿ ಹೇಳೋದಾದ್ರೆ ಅದು ದೇವರ ಭಯ. ದೇವರ ಭಯಕ್ಕೆ ತಂದೆಯಾದ ದೇವರೇ, ದೇವರಿಗೆ ರೆಸ್ಪೆಕ್ಟ್ ಕೊಡುವಾಗ ಎಲ್ರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷ